ಸಾವಿತ್ರಿ, ಆರಾಮದಿಯನ್ನ? ನೀನ್ ನೋಡಿ ಎಷ್ಟು ದಿವಸ ಆತೋ ಅನ್ಸಕತ್ ಬಿಟ್ಟಿತ್ತು ನೋಡು. ಹ್ಞೂ ರೀ, ನಾ ಆರಾಮದನು. ನೀವೇನ ಎಷ್ಟು ದಿವಸ ಆದರೂ ನನ್ನ ನೋಡಾಕ ಬರಲಿಲ್ಲಲ್ಲ? ನನ್ನ ನೆನಪಾಗ್ಲಿಲ್ಲೇನ್ರಿ ನಿಮಗೆ? ಅಯ್ಯ ಹುಚ್ಚಿ, ನೆನಪಾಗುದ್ಲೇ ಇರ್ತದನ. ನೆನಪಾತು. ಆದ್ರ ಅಪರೂಪಕ್ಕೆ ತವ್ರ ಮನೆಗೆ ಹೋಗಿದಾಳು. ಎಲ್ಲಾರ ಜೋಡಿನೂ ಆರಾಮ್ ಒಂದ್ 4 ದಿವಸ ಚಂದಗೆ ಇದ್ ಬರ್ಲಂತ ಹೇಳಿ ನಾನ ಸುಮ್ಮಿದ್ನಿ. ಹೌದನ್ರಿ, ನಾ ಎಲ್ಲೋ ಹಂಗಾರ ನೀವು ಕೆಲಸದ ಗದ್ದಲದಾಗ ನನ್ನ ಮರ್ತ ಬಿಟ್ಟಾರೇನೋ ಅನ್ಕೊಂಡ್ಬಿಟ್ಟೇನ್ರಿ. ಹಾಂ ಹಾಂ, ಕೆಲಸ ಅನ್ನೋರಾಗ ನೆನಪಾತು. ಏನ್ರಿ ನಮ್ಮ ಕೆಲಸ ಹೆಂಗೆ ನಡ್ದತಿ? ಸೀರೆ ವ್ಯಾಪಾರ ಚಲೋ ನಡ್ದತನ್ರಿ? ಹ್ಞೂ ಸಾವಿತ್ರಿ, ಕೆಲಸ ಭಾಳ ಚಲೋ ನಡೆಯಕತ್ತತಿ. ಹೌದೇನ್ರಿ? ಚಲೋ ಆಗ್ಬಿಡ್ರಿ. ಆದರೂ ಪಾಪ ನಿಮ್ಮೊಬ್ಬರಿಗಿನ ಎಲ್ಲ ಕೆಲಸನೂ ಭಾಳ ಆಗತ್ತದ, ಹೌದಿಲ್ರಿ? ಅಯ್ಯೋ ಇರ್ಲಿ ಬಿಡ ಮಾರಾಯಣ, ಈ ಕೆಲ್ಸದ ಎದಕ್ ಚಿಂತೆ ಮಾಡ್ತಿ? ಈಗ ಏನಿದ್ರು ನಿನ್ನ ಆರೋಗ್ಯದ ಬಗ್ಗೆ, ನಿನ್ನ ಹೊಟ್ಟೆಗಿರೋ ಕೂಸಿನ ಆರೋಗ್ಯದ ಬಗ್ಗೆ ಅಷ್ಟ ಚಿಂತೆ ಮಾಡ್ಬೇಕು ನೀ. ಹೇಳ್, ನೀ ಹೆಂಗದಿ? ಮತ್ತ ನಮ್ ಕೂಸ್ ಹೆಂಗೈತಿ? ಹಾಂ, ನಾವಿಬ್ಬರೂ ಆರಾಮದೇವ್ರಿ. ನೀವು ನಮ್ಮ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ. ಅಷ್ಟಾದ್ರೆ ಸಾಕು ಸಾವಿತ್ರಿ. ನಾ ದಿನ ದೇವ್ರಂತೆಕ ಅದನ್ನ ಬೇಡ್ಕೊಳ್ಳೋದು. ಅಲ್ರಿ, ಸೀರೆ ವ್ಯಾಪಾರ ಅಂತ ಹೇಳಿ ನೀವೇನು ಊಟ ಮಾಡೋದ ಬಿಟ್ಬಿಟ್ಟಾರೇನ್ರಿ? ಯಾಕೆ ಹಿಂಗೆ ಸರ್ಗಿದ್ದೀರಿ? ಏನ ನಾ ಸರ್ಗಿದನ? ಇಲ್ಪ ಇಲ್ಲ. ಹ್ಞೂ, ನೀವು ಸುಮ್ಮಿರ್ರಿ. ಬಾಯಿ ಮತ್ತಿಲ್ಲ ಇಲ್ಲ ಅಂತ ಹೇಳ್ತೀರಿ, ಆದ್ರೆ ನಿಮ್ಮನ್ನ ನೋಡಿದ್ರೆ ಗೊತ್ತಾಗೋದಿಲ್ಲೇನ್ರಿ? ಅಯ್ಯ ಮಾರಾಯ, ಹೋಗ್ಲಿ ಬಿಡ. ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತಿ? ಮತ್ತೇನ್ರಿ, ಬರುವಾಗ 20 ಸಲ ಹೇಳಿ ಬಂದನ್, ಚಂದಗೆ ಊಟ ಮಾಡ್ರಿ, ಚಂದಗೆ ನಿದ್ದೆ ಮಾಡ್ರಿ, ಆಮೇಲೆ ದುಡ್ಯಾಕ್ ಬರ್ತತಿ ಅಂತ ಹೇಳಿ. ಅದನ್ನ ಬಿಟ್ಕೊಟ್ಟ ಊಟ ನಿದ್ದೆ ನೀರು ಬಿಟ್ಕೊಟ್ಟ ದುಡ್ಕೊಂತ ನಿಂತ್ರ ಏನಕ್ಕತಿ? ನೋಡ್ ಸಾವಿತ್ರಿ, ಮಾಡಾಕೇನು ಕೆಲಸ ಇಲ್ಲದ್ಲೇ 12 ಚಟಗಳಿಗೆ ಬಲಿಯಾಗಿ ಖಾಲಿ ಪಿಲಿ ಅಲ್ದಾಡ್ಕೊಂತ ಇದ್ದವಂಗ ಮನಿ ಅಂದ್ರೇನ, ಮನಿತನ ಅಂದ್ರೇನ, ಸಂಸಾರ ಅಂದ್ರೇನ, ಜವಾಬ್ದಾರಿ ಅಂದ್ರೇನ, ಕೆಲಸ ಹೆಂಗ್ ನಿಭಾಯಿಸ್ಬೇಕು ಅಂತ ಎಲ್ಲಾನು ಹೇಳ್ಕೊಟ್ಟಾಕಿನ ನೀನ. ಅಂತದ್ರಾಗ ಈಗೇನೋ ಒಂದು ಕೆಲ್ಸಕ್ಕೆ ಹತ್ಕೊಂಡ ಜೀವನ ಕಟ್ಕೋಬೇಕನ್ನೋ ಒಂದು ಹಠ ಹಿಡ್ಕೊಂಡ್ಕಾರ ದುಡ್ಯಾಕತ್ತೀನಿ. ದುಡಿ ವಯಸ್ಸಿನಾಗನ ದುಡಿದ್ ಬಿಡುನು, ಆಮೇಲೆ ಆರಾಮಿದ್ರಾತ್. ಅದೇನೋ ಖರೆ ರೀ, ಆದ್ರೆ ನಮ್ಮ ಆರೋಗ್ಯನೂ ನೋಡ್ಕೋಬೇಕಲ್ಲ. ನಾವು ಗಟ್ಟಿದ್ರನ ನಾವು ದುಡ್ಯಾಕ ಶಕ್ತಿ ಬರ್ತತಿ. ನಾವ ಗಟ್ಟಿರ್ಲಿಲ್ಲ ಅಂದ್ರೆ ಎಲ್ಲಿಂದ ಶಕ್ತಿ ಬರಬೇಕು? ನೋಡು, ನಾವೆಲ್ಲ ಆರಾಮಿರ್ತೀವಿ. ನೀ ಏನು ಚಿಂತೆ ಮಾಡ್ಬೇಡ. ಮೊದಲ ನಿಂದು ಕೂಸಿಂದು ಆರೋಗ್ಯ ನೋಡ್ಕೊ ಮೊದಲು. ಹೌದು, ನನಗಿಷ್ಟೆಲ್ಲ ಉಪದೇಶ ಹೇಳಾಕತ್ತಿ, ನೀ ಚಲೋತೆಗೆ ಊಟ ಮಾಡತ್ತಿಲ್ಲನ? ನೀನು ಯಾಕೋ ಸರಿಗಿದಂಗ ಅನ್ನಕತ್ತಿ? ನಾನ್ರಿ? ಹ್ಞೂ, ನೀನ ಮತ್ತ. ನಿಮ್ಗೆಲ್ಲ ತಲೆ ಕೆಟ್ಟೈತ್ರಿ. ಹೋಗಿ ಹೋಗಿ ನಾ ಸರ್ಗಿದನಂತ ಹೇಳಕತ್ತೀರಲ್ಲ. ಅಲ್ಲ, ಆ ಮನೆಯೊಳಗಿದ್ದಾಗ ಅತ್ತಿಯರು ನೀವು ಅದನ್ನ ತಿನ್ನು ಇದನ್ನ ತಿನ್ನು ಅಂತ ಹಂಗೆ ತಿನ್ನಿಸ್ತಿದ್ರಿ. ಇಲ್ಲಿ ಬಂದ್ಮೇಲೆ ಇಲ್ಲಿ ಮನ್ಯಾನವ್ರಷ್ಟ ಅಲ್ದ ಕಲ್ಲವಕ್ಕಾರು ಲಕ್ಷ್ಮಕ್ಕಾರು ವೈನ್ ಎಲ್ಲರೂ ಕೂಡಿಕಾರ ನನ್ನ ಅದನ್ನ ತಿನ್ನು ಇದನ್ನ ತಿನ್ನು ಅಂತ ಹೇಳಿ ಜೀವ ತಿಂದು ಇಡ್ತಾರ. ಅಂಥದ್ರಾಗ ನಾ ಸರ್ಗಿದನು ಅಂತ ಹೇಳಕತ್ತೀರಿ. ಇದು ಬಿಟ್ಟು ಬಿಟ್ಟು ಅನ್ನು ಹಂಗೆಲ್ಲ ಉಂಡದ್ದು ತಿಂದದ್ದು ಯಾರ ಮುಂದೆ ಹೇಳ್ಕೋಬಾರ್ದು. ದೃಷ್ಟಿ ಆಕತ್ ಗೊತ್ತನ? ಈಗ ನೀ ಒಬ್ಬಕ್ಕೆ ಅಲ್ಲ, ಹೊಟ್ಯಾಗ ಕೂಸೈತಿ, ದೃಷ್ಟಿ ಆಗುದು ಚಲೋ ಅಲ್ಲ. ಅಯ್ಯ, ಇದೊಳೆ ಕತಿ ಆತಲ್ಲ. ನಿಮ್ದೇ ದೃಷ್ಟಿ ಬೀಳ್ತೈತೇನ್ರಿ ನನ್ನ ಮೇಲೆ? ಅದು ಅಲ್ದ ನಾ ಅಂತೂ ಅದನ್ನೆಲ್ಲ ನಂಬಂಗಿಲ್ಲ ನೋಡ್ರಿ. ನೋಡ್ ಸಾವಿತ್ರಿ, ನಾವು ನಂಬ್ತೇವೋ ಬಿಡ್ತೇವೋ, ಮೊದ್ಲಿನಿಂದ ಹಿರಿಯರು ಏನೋ ಒಂದೊಂದು ಪದ್ಧತಿಗಳು ಮಾಡ್ಕೊಂಡು ಬಂದಿರ್ತಾರೋ, ಅವಕ್ಕೆಲ್ಲ ಏನೋ ಒಂದು ಹಿನ್ನೆಲೆಗಳು ಕಾರಣಗಳು ಇದ್ದೇ ಇರ್ತಾವ. ಅದನ್ನೆಲ್ಲ ನಾವು ಹಂಗ ತಿರಸ್ಕರಿಸಬಾರ್ದು. ಏನಿರ್ತೈತೋ ಅದನ್ನ ಒಪ್ಕೊಂಡ ಮುಂದೆ ನಡಿಬೇಕು. ಕಣ್ಣ ದೃಷ್ಟಿಗೆ ಕಲಸದ ಸೀಳೆ 2 ಭಾಗ ಆಗುವಷ್ಟು ಶಕ್ತಿ ಐತಿ ಅಂತ ಹೇಳ್ತಿದ್ರು ನಮ್ಮ ಹಿರಿಯರು. ಅದನ್ನೆಲ್ಲ ನಾವ್ ಯಾಕೆ ಸುಳ್ಳು ಅನ್ಬೇಕು? ಆ ನಂಬಿಕೆಗಳ್ನ ಇಟ್ಕೊಂಡ್ಕಾರ ಮುಂದೆ ನಡಿಬೇಕಷ್ಟ. ಅಂದ್ರ ಮೂಢನಂಬಿಕೆಗಳನ್ನ ನಂಬೇಕೇನ್ರಿ ಹಂಗಾರ? ಅಲ್ಲ ಮರಯ್ಯ, ಮೂಢನಂಬಿಕೆಗಳು ನಂಬಾರ್ದು. ನಮ್ಗೆ ಒಳ್ಳೇದ್ ಬಯಸೋರ್ ಮಾತುಗಳ ಮೇಲೆ ನಂಬಿಕೆ ಇಡ್ಬೋದಲ್ಲ. ಹ್ಞೂ, ಆತ್ ಬಿಡ್ರಿ. ನೀವೆಲ್ಲರೂ ಎಷ್ಟು ಹೇಳ್ತಾರಂದ್ರ ನಂಬ್ತೇನಂತ್ರಿ. ನೋಡ್ ಸಾವಿತ್ರಿ, ನಾವು ದೇವ್ರನ್ನ ಕಣ್ಣಾರೆ ನೋಡಿಲ್ಲ. ಆದ್ರ ನೆಲ ಜಲ ಗಾಳಿ ಬೆಂಕಿ ಇದೆಲ್ಲ ಯಾರ ಹಿಡಿತದೊಳಗಿರ್ತೈತಿ? ಯಾರು ಇದನ್ನೆಲ್ಲ ಹಿಂಗ ನಡಿಬೇಕು ಅಂತ ಯಾರು ಇದನ್ನೆಲ್ಲ ಕೈ ಹಿಡಿದು ನಡ್ಸಕತ್ತಾರು? ಸೂರ್ಯ ಚಂದ್ರ ಅವ್ರು ಹೆಂಗ ತಮ್ಮ ಟೈಮಿಗೆ ತಮ್ಮ ಕೆಲಸ ಮಾಡ್ತಾರು? ಇದನ್ನೆಲ್ಲ ಯಾರು ನೋಡ್ಕೋತಾರು? ಇದೆಲ್ಲ ನೋಡ್ಕೊಳಕ ಒಂದು ಶಕ್ತಿ ಅಂತೂ ಐತಿ. ಆ ಶಕ್ತಿ ನನ್ನ ದೇವರು ಅಂತ ನಾವು ಯಾಕೆ ನಂಬಾರ್ದು? ಅಯ್ಯೋ, ಆತ್ ಬಿಡ್ರಿ, ನಂಬ್ತೀನಿ ಅಂತ ಹೇಳಿನಲ್ಲ. ನೀವ್ಯಾಕೆ ಎಷ್ಟು ಮನಸ್ಸಿಗೆ ಬೇಸರ ಮಾಡ್ಕೊಂಡಿರಿ? ಇಲ್ಲಿಲ್ಲ, ನಾ ಏನು ಬೇಸರ ಮಾಡ್ಕೊಂಡಿಲ್ಲ. ನನಗೇನು ಅನ್ನಿಸ್ತೋ ಅದನ್ನ ಹೇಳಿನ ಅಷ್ಟ. ಅಯ್ಯೋ, ಕೇಳೋದ ಮರತನ್ ನೋಡ್ದ. ಅಲ್ಲ, ಎಳೆಕ್ ಸರಿಯಾಗಿ ಡಾಕ್ಟರ್ ಕೊಟ್ಟದ್ದು ಗುಳಿಗೆದು ತಗೋಕತ್ತಿ, ಹೌದಿಲ್ಲ? ಹ್ಞೂನ್ರಿ, ತಗೊಳಕತ್ತೇನ್ರಿ. ಮತ್ತ ನಾ ಹೇಳ್ತೀನಿ, ಸುಮ್ಮಿರ್ರಿ. ಟೈಮ್ ಸರಿಯಾಗಿ ನಾಷ್ಟ ಮಾಡತ್ತೇನಿ, ಟೈಮ್ ಸರಿಯಾಗಿ ಊಟ ಮಾಡಕತ್ತೇನಿ, ಹಣ್ಣು ಹಂಪ್ಲು ಹಾಲು ಎಲ್ಲ ಟೈಮ್ ಸರಿಯಾಗಿ ತಗೋಕತ್ತೇನಿ. ನೀವೇನು ಚಿಂತೆ ಮಾಡಬೇಡ್ರಿ. ಮತ್ತು ಟೈಮ್ ಸರಿಯಾಗಿ ಗುಳಿಗಿನೂ ತಗೊಳಕತ್ತೇನ್ರಿ. ಆತಲ್ರಿ?
ಇನ್ನೊಂದು ಮರತಿ. ಆ ಇಷ್ಟೆಲ್ಲ ಹೇಳಿರು ಇನ್ನೊಂದು ಮರತ್ನ್ಯಾ ಏನ್ರಿ ಅದು? ಬೆಳಿಗ್ಗೆ ಆಗ್ಲಿ ಸಾಯಂಕಾಲ ಆಗ್ಲಿ ಒಳ್ಳೆ ದೇವ್ರ ಪುಸ್ತಕಗಳು, ಒಳ್ಳೆ ಕತಿ ಪುಸ್ತಕಗಳು ಓದು ಅಂತ ಹೇಳಿದ್ನಲ್ಲ, ಅದನ್ನ ಮರತಿಯೇನ? ಓದಾತಿಲ್ಲಂಗಾರ? ಅಯ್ಯಯ್ಯ ಮರ್ತ ಬಿಟ್ಟಿದ್ ನೋಡ್ರಿ ಇದ ಓದಾಕತ್ತೇನ್ರಿ. ಸಣ್ಣ ಮಕ್ಕಳ ಕತೆಗಳಂತೂ ಭಾಳ ಚಂದ ಇರ್ತಾವ್ರಿ. ಅವನ್ನೆಲ್ಲ ಓದುವಾಗಂತೂ ಮನಸ್ಸಿಗೆ ಎಷ್ಟು ಖುಷಿ ಆಕತ್ ಗೊತ್ತೇನ್ರಿ. ಆಯ್ತು ತಗೋ, ಒಟ್ಟ ಖುಷಿ ಖುಷಿಯಾಗಿದೆಯಲ್ಲ, ಅಷ್ಟ ಸಾಕು ಸಾವಿತ್ರಿ ನನಗೆ. ಅಯ್ಯಯ್ಯ ಗಂಡ ಹೆಂಡತಿ ಮಾತಾಡುವಾಗ ಈಕೇನ್ ನಡಕ್ ಬಂದ್ಲು ಅಂತ ಬೇಯಕ್ ಹೋಗ್ಬೇಡ್ರಿ. ಮತ್ತ ಬಿಸಿ ಬಿಸಿ ಬಜ್ಜಿ ಮಾಡಕತ್ತಿದ್ದು ಪಾಪ ತಿನ್ಲಿ ಅಂತ ಹೇಳಿ ತಗೊಂಬನ್ರಿ. ಅಯ್ಯೋ ವೈನಿ ನಾವ್ಯಾಕೆ ಹಂಗಂತೇವ್ರಿ? ಇಲ್ವಾ ತಂಗಿ, ನಾವೇನಂಗ ಅನ್ಕೊಳ್ಳೋದಿಲ್ಲ. ಹೌದ್ರಿ, ಚಲೋ ಆತ್ ಬಿಡ್ರಿ. ತಗೋರಿ ಕಾಕಾರಿ, ಬಿಸಿ ಬಿಸಿ ಬಜ್ಜಿ ಅದಾವು, ತಗೊಂಡ ಹೆಂಗಾಗ್ಯಾವು ಅಂತ ಹೇಳ್ರಿ. ಹೌನಾ ತಂಗಿ. ಸಾವಿತ್ರಿ ತಗೋ, ತಿನ್ನಿ ಮೊದಲು. ಅಯ್ಯೋ ನೀವು ತಿಂದ್ ನೋಡ್ರಿ ಮೊದಲು. ಇಲ್ಲಿಲ್ಲ, ನೀನೀಗ ಹೋಟೆಲ್ ಎದಿ, ನೀ ಫಸ್ಟ್ ತಿನ್, ಆಮೇಲೆ ನಾ ತಿಂತಾನಂತ. ಅಯ್ಯ ಆದ್ರೆ ಏನಾತ್ರಿ, ಊರಿಂದ ಬಂದಾಗಿಂದ ನೀವೇನು ತಿಂದಿಲ್ಲ, ನೀವು ತಿನ್ರಿ ಮೊದ್ಲು. ಅಯ್ಯ ಬಿಸಿ ಬಿಸಿ ಬಜ್ಜಿ ಅದಾವು ತಿನ್ರಿ ಅಂತ ಕೊಟ್ರ ನೀ ತಿನ್ನು ಅಂತ ಬಡ್ದಾಡಕತ್ತಿರ್ರಿ ಇವ್ರು. ಯಾರ ಒಬ್ರು ತಿಂದ ಹೆಂಗಾಗ್ಯಾವ ಅಂತ ಹೇಳಿರ ನಾ ಹೋಗಿ ಅತ್ತಿಯರಿಗೆ ಹೇಳೋದಿಲ್ಲೇನ್ರಿ? ಅದಕ್ಕೆ ಯಾಕೆ ಸೆಟ್ ಮಾಡ್ಕೋತೀವ ತಂಗಿ? ನೋಡ್ ಸಾವಿತ್ರಿ, ಪಾಪ ತಂಗಿ ಬೇಸರ ಮಾಡ್ಕೋತಾಳು. ತಿನ್ ನೋಡ್ ಮೊದಲು ಹೆಂಗಾಗ್ಯಾವಂತ. ನಾನು ನಿಮ್ಗ ಅದನ್ನ ಹೇಳಕತ್ತೇನ್ರಿ, ವೈನಿ ಎರ್ಸಿಟ್ ಮಾಡ್ಕೋತಾರು, ಮೊದಲು ನೀವು ತಿನ್ ನೋಡ್ರಿ ಅಂತ. ಛೇ ಹೋಗು ಮರೆ, ಇದೊಳ್ಳೆ ಬಜ್ಜಿ ತತ್ತಲ್ಲ ಅಂತೀರಿ ಕಾಕಾರಿ. ತರಿಲಿ ಅತ್ತಿಯರಿಗೆ ಹೋಗಿ, ಅತ್ತಿರಿ ನೀವು ಮಾಡಿದ ಬಜ್ಜಿ ತಿನ್ನಾಕ ಅವ್ರಿಬ್ರಿಗೂ ಮನಸ್ಸಿಲ್ಲಂತ್ರಿ, ನೀ ತಿನ್ ಅಂತ ಬಡ್ದಾಡಕತ್ತಾರ್ರಿ ಅಂತ ಹೇಳ್ಬಿಡ್ತೇನ್ರಿ ಅತ್ತಾಗಿ. ನನಗೂ ನೋಡೆ ಸಾಕಾಗಿ ಹೋತ್ರಿ. ಅಯ್ಯೋ ಹಂಗೇನ್ ಮಾಡ್ಬೇಡ್ವಾ ತಂಗಿ. ಯಾಕ್ರಿ ವೈನಿ, ನಾ ಎಲ್ಲಿ ಹಂಗನ್ರಿ? ಅವ್ವ ಮಾಡಿದ ಬಜ್ಜಿ ತಿನ್ನಾಕ ನಾ ಏನ್ ಒಲ್ ಅಂದಿಲ್ರಿ. ಮತ್ತ ಯಾರು ಒಬ್ರು ತಿಂದು ಹೇಳೋದ್ ಬಿಟ್ಕೊಟ್ಟ ಬಡ್ದಾಡಕತ್ತಿರಲ್ರಿ. ಅಯ್ಯ ತಗೋವ ತಂಗಿ, ಅದಕ್ಕೆ ಯಾಕೆ ಸೆಟ್ ಮಾಡ್ಕೋತಿ, ನಾವ ತಿನ್ ನೋಡ್ತೇವಂತ. ಆಹಾ ಬಜ್ಜಿ ವಾಸನೆ ಗಮಗಮ ಅಂತ ಬರಾಕತ್ತತಿ. ಕಮಲವಕ್ಕ, ಕಮಲವಕ್ಕ ಬರ್ರಿ ಕಲವಕ್ಕರಿ. ಅಯ್ಯ ಇವ್ರ ಮನ್ಯಾಗ ಬಜ್ಜಿ ಮಾಡಿದಾರು, ಅದಕ್ಕ ಬಾಗಿಲಿ ಗುರ್ರಾಗ ವಾಸನೆ ಬಂದಂಗಾರ ನನಗ. ನನ್ನ ಮೂಗ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಏನಂದ್ರಿ ಕಲವಕ್ಕರಿ? ಏನಿಲ್ವಾ ಗಿರಿಜಕ್ಕ, ಕಮಲವಕ್ಕ ಖರ್ಚಿಕಾಯಿ ಮಾಡೋನು ಬಾರ್ವಾ ಕಲ್ಲವಕ್ಕ ಅಂತ ಹೇಳಿದ್ಲ, ಅದಕ್ಕೆ ಬನ್ನಂಗಾರ. ಹೌದ್ರೆ ಚಲೋ ಆತ್ ನಡ್ರಿ ಕೆಲವಕ್ಕಾರ. ಲಕ್ಷ್ಮಕಾರು ಬಂದಾರ್ರಿ, ಅಲ್ಲೇ ಒಳಗ ಕುಂತಾರು, ಖರ್ಚಿಕಾಯ್ದು ಸೂಸ್ಲಾ ರೆಡಿ ಮಾಡಕತ್ತಾರು. ನಡ್ರಿ ಹೋಗು ನಂಗಾರ. ಲಕ್ಷ್ಮಕ್ಕನು ಬಂದಾಳ, ಚಲೋ ಆತ್ ಬಿಡುವ, ಚಲೋ ಆತ್. ಖರ್ಚಿಕಾಯಿ ಮಾಡಕ್ ಹೋದ್ರ ಕಮಲವಕ್ ಬಿಟ್ಟಾಳನ, ಹಿಡಿವ ಕಲ್ಲವಕ್ಕ ತಿನ್ನು ಅಂತ ಕೊಡ್ತಾಳ ಬಿಡು. ಅಂತೀರಿ ಎಳೆ ಆಗೇತ್ರಿ, ಕಾಕಾರ್ ಬಂದಾಗಿಂದ ಏನೂ ತಿಂದಿಲ್ರಿ ಪಾಪ, ನೀವು ಅವ್ರನ್ನ ಕರ್ಕೊಂಡ ಊಟ ಮಾಡ್ಬರಿ. ಹ್ಞೂನ್ರಿ ವೈನಿ. ಮತ್ತ ನೀ ಮೊದಲು ಊಟ ಮಾಡು ಅಂತ ಬಡ್ದಾಡ್ಬೇಡ್ರಿ. ಮತ್ತ ಅದಕ್ಕೆ ಇಬ್ಬರಿಗೂ ಕೂಡ ಊಟ ಮಾಡ್ಬರಿ ಅಂತ ಕರ್ಯಾಕತ್ತೇನಿ, ಬರ್ರಿ. ವೈನಿ ಆತ್ರಿವ, ಕರ್ಚಿಕಾಯಿ, ಕೊಡ್ಬಳೆ, ಚಕ್ಲಿ, ಹುರಕ್ಕಿ ಹೋಳ್ಗಿ, ವಡಿ, ಇನ್ನೂ ಏನೇನೋ ಮಾಡೋದೈತ್ರಿ. ಕೆಲಸ ಅಂತೂ ಜಗ್ಗ ಐತಿ, ನಾವು ಮಾಡ್ಕೋತೇವಂತ. ನಾಳೆ ಕುಬಸ್ದಾಗ ಸಿಗುನಂತ್ರಿ. ಮತ್ತೇನ ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.